ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಅತಿಥಿ ಉಪನ್ಯಾಸಕರ ಒಂದು ಅರ್ಜಿ ಸಲ್ಲಿಕೆಯನ್ನು ಏನು ಮಾಡಿದ್ದಾರೆ ಅಂತಂದರೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಸೊ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನಿಮಗೆ 5ನೇ ತಾರೀಕು ತನಕ ಕೂಡ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ, ಪ್ಲಸ್ ಎಡಿಟ್ ಮಾಡ್ಕೊಳ್ಳಿಕ್ಕೆ ಕೂಡ ಟೈಮನ್ನು ಕೊಟ್ಟಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ನನ್ನ ಒಂದು ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು, ಓಕೆ, ನೀವು ಯಾರೆಲ್ಲ ಅಭ್ಯರ್ಥಿಗಳು ಈ ವಿಡಿಯೋ ನೋಡ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇಲ್ಲಿ ಅದ್ರ ಜೊತೆ ಒಂದು ಲೈಕನ್ನು ಕೂಡ ಮಾಡಿ. ಸೊ ಇಲ್ಲಿ ಏನಂತಂದರೆ ಈಗಾಗಲೇ ಏನು ಒಂದು ವಿದ್ಯಾರ್ಥಿಗಳು PG ಮುಗಿಸಿದ್ದಾರೆ, ಈ ವರ್ಷ ಜಸ್ಟ್ PG ಮುಗಿಸಿದ್ದಾರೆ, MSc MA ಅಥವಾ B.Ed, MSc B.Ed, MA B.Ed ಈ ರೀತಿ ಒಂದು PG ಕೋರ್ಸ್ಗಳನ್ನು ಮುಗಿಸಿದ್ದಾರೆ, ಅಥವಾ ಜಸ್ಟ್ PGಗಳನ್ನು ಮುಗಿಸಿದ್ದಾರೆ, MSc ಮಾಡಿದೆ. ಸೊ ನಾವು ಈಗ ಜಸ್ಟ್ PG ಮುಗಿಸಿದ್ದೀವಿ, ಆದರೆ ನಮಗೆ ಸೆಲೆಕ್ಟ್ ಮಾಡ್ಕೊತಾರೋ ಇಲ್ಲೋ ಅನ್ನೋದನ್ನು ನೀವು ಪದೇ ಪದೇ ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ನಂದು. ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ಹೋದರೆ ಕೂಡ ನೋಡಲಿಕ್ಕೆ ಸಿಗ್ತವೆ. ಸೊ ಇದು ಏನಪ್ಪ ಅಂತಂದರೆ 2025/6/2025 ಬಂದಿರುವಂಥ ಒಂದು ಪ್ರಕಟಣೆಯಲ್ಲಿ ಏನು ಒಂದು ಆಯ್ಕೆ ಪ್ರಕ್ರಿಯೆ ಮಾಡ್ಕೋಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳು ಈಗಾಗಲೇ ಏನೋ ಒಂದು ಹಳೆಯ ಒಂದು ಇದಿದ್ದಾರೆ, ಉಪನ್ಯಾಸಕರಿದ್ದಾರೆ, ಸೊ ಅವ್ರಿಗೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಎಕ್ಸ್ಕ್ಯೂಸ್ ಕೊಟ್ಟಿರುವಂಥದ್ದು ಬಿಟ್ಟರೆ, ಸೊ ಇಲ್ಲಿ ಒಂದು ಏನು ಮಾರ್ಗದರ್ಶನ ಬಂದಿದೆ, UG ಒಂದು ಮಾರ್ಗದರ್ಶನ ಇದೆ, ಅದರ ಪ್ರಕಾರ. ಸೊ ಇಲ್ಲಿ ಏನಂತಂದರೆ ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ಒಂದು ಪ್ಯಾರಾಗ್ರಾಫನ್ನು ಓದಿ ಅದಕ್ಕೆ ನಿಮಗೆ ಒಂದು ಸಲಹೆಯನ್ನು ಕೊಡ್ತೇನೆ. ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಪ್ಯಾರಾಗ್ರಾಫಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಏನಂದರೆ ಪ್ರಸ್ತುತ ಜಾರಿಯಲ್ಲಿರುವ UGCET 2018 ಮಾರ್ಗಸೂಚಿಗಳಲ್ಲಿ ಸಹಾಯಕ ಒಂದು ಪ್ರಾಧ್ಯಾಪಕರ ಹುದ್ದೆಗೆ ಸ್ನಾತಕೋತ್ತರ ಪದವಿಯಲ್ಲಿ 55 ಅಂಕಗಳನ್ನು ಪರ್ಸೆಂಟೇಜ್ 55% ಅಂಕಗಳೊಂದಿಗೆ ಯಾರು SC ST OBC ವಿಕಲಚೇತರಿಗೆ 50 ತೊಗೊಂಡಿರಬೇಕು, 50% ಒಳಗಡೆ ಪಾಸ್ ಆಗಿರಬೇಕು PG ಒಳಗಡೆ. ಮತ್ತು ನೋಡಿ, ಮತ್ತು ಏನಾಗಿರ್ಬೇಕಂತಂದ್ರಲ್ಲಿ ನೀಟ್, ಓಕೆ, ಸೊ ನೆಟ್ ಆಗಿರಬೇಕು, ಆಮೇಲೆ ಸೆಟ್ ಆಗಿರಬೇಕು, ಓಕೆ. ಸೊ ಇಲ್ಲಾಂದರೆ SLT, ಓಕೆ, ಸ್ಲೆಟ್ ಆಗಿರಬೇಕು, KSET ಆಗಿರಬೇಕು, ಅಥವಾ ನೆಟ್ ಆಗಿರಬೇಕು. ಇಲ್ಲಪ್ಪ ಅಂದರೂ ಕೂಡ ನೀವು PhD ಆದರೂ ಕಂಪಲ್ಸರಿ ಅಂದರೆ ಆಗಿರಲೇಬೇಕು. ಇಷ್ಟರಲ್ಲಿ ಯಾವುದಾದ್ರು ಒಂದು ಮತ್ತು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ನೀವು ಕ್ವಾಲಿಫಿಕೇಷನನ್ನು ಹೊಂದಿರಲೇಬೇಕು. PG ಜೊತೆಗೆ ನೋಡಿ, PG ಜೊತೆಗೆ ಯಾವುದಾದ್ರು ಒಂದು ಕ್ವಾಲಿಫಿಕೇಷನ್ ನೀವು ಹೊಂದಿರಲೇಬೇಕಾಗುತ್ತಾ. ಸೊ ಇದು ಹೊಸ ಒಂದು ನಿಯಮಾನುಸಾರ UGCET 2018 ನಿಯಮಾನುಸಾರ ಇದು ಕಂಪಲ್ಸರಿ ಈಗ ಮಾನದಂಡಗಳ ಆಧಾರದ ಮೇಲೆ ಭರ್ತಿ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಹೆಂಗೆ ತೊಗೊತಾರೆ, ಸೊ ಯಾವ ರೀತಿ ಒಂದು ಕಟ್ ಆಫ್ ಅನ್ನಿಸ್ತಾರೆ ಅಂತಂದರೆ, ಇಲ್ಲಿ ನಿಮ್ಮ ಫಸ್ಟ್ ಏನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿ ನೋಡ್ತಾರೆ. ಸೊ ಇಲ್ಲಿ ನೀವು ವಿದ್ಯಾರ್ಥಿಯಲ್ಲಿ ಸ್ನಾತಕೋತ್ತರ ಪದವಿ ಒಳಗಡೆ ಏನು ಪಾಸ್ ಆಗಿದ್ದಿರ್ತೀರಿ ನೀವು, ಸೊ ಅದರಿಂದ ಏನು ಮಾಡ್ತಾರಪ್ಪ ಅಂದ್ರೆ 25 ಅಂಕಗಳನ್ನ ತೊಗೊತಾರೆ. ಅದನ್ನು 25 ಅಂಕಗಳು ಅಂತ ಕೊಡ್ತಾರೆ, ಬರೀ ಜಸ್ಟ್ PG ಆದವರಿಗೆ. ಆಮೇಲೆ ಹೆಚ್ಚುವರಿ ಕ್ವಾಲಿಫಿಕೇಷನ್ PhD ಆಗಿದ್ದರೆ 12 ಕೃಪಾಂಕ ತೊಗೊತಾರೆ. ನೆಟ್ಟು ಸೆಟ್ಟು ಈ ಥರ ನೀವು ಆಗಿದ್ದರೆ, ಓಕೆ, ಸೊ ನೆಟ್ ಸೆಟ್ ಆಗಿದ್ದರೆ 9 ಕೃಪಾಂಕ ತೊಗೊತಾರೆ. ಮತ್ತು MPhil ಆಗಿದ್ದರೆ ಸೊ 6 ಕೃಪಾಂಕಗಳನ್ನ ತೊಗೊತಾರೆ. ಆಮೇಲೆ ಅದರ ಜೊತೆಗೆ ಅನುಭವ, ಸೊ ಎಕ್ಸ್ಪೀರಿಯೆನ್ಸ್ ಎಲ್ಲಿ ಆಗಿರಬೇಕಂದ್ರೆ ಓನ್ಲಿ ಪ್ರಥಮ ದರ್ಜೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮಾತ್ರ ನೀವು ಆಗಿದ್ದರೆ, ಸೊ ಅಪ್ ಟು 48 ಕೃಪಾಂಕಗಳನ್ನು ಕೊಟ್ಟು ಒಟ್ಟು 100ಗೆ ಏನು ಮಾಡ್ತಾರೆ, ಅದನ್ನು ಕನ್ವರ್ಟ್ ಮಾಡ್ಕೊತಾರೆ. 100ಗೆ ಲೆಕ್ಕಾಚಾರ ತೊಗೊಂಡು, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ತಾ ಇದ್ದೀವಿ, ಸರ್ ನಮ್ಮದು ಯಾವುದೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾವು ಫ್ರೆಶ್ ಇದ್ದೀವಿ, ನಾವೆಲ್ಲಿ ಬರ್ತೀವಿ ಅಂತಂದರೆ ನೀವು ಇಲ್ಲಿ ಬರ್ತೀರಾ, ಓಕೆ, ಇದರಲ್ಲಿ ಬಂದುಬಿಡ್ತೀರಾ. ಸೊ ಜಸ್ಟ್ ನಿಮಗೆ 25 ಮಾತ್ರ ನೀವು ಕನ್ಸಿಡರ್ ಆಗಿಬಿಡುತ್ತೆ, ಓಕೆ. ವಾಟ್ ಅಬೌಟ್ ರಿಮೇನಿಂಗ್, ಅದಕ್ಕಿಂತ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಭಾಳ ಜನ ಇದ್ದಾರೆ, PhD ಆದವರು ಇದ್ದಾರೆ, ಓಕೆ, ಆಮೇಲೆ ನೆಟ್ ಸೆಟ್ ಕೂಡ ಆದವರು ಇದ್ದಾರೆ. ಸೊ ಅವ್ರುಗಳಿಗೆ ಆಮೇಲೆ ಎಕ್ಸ್ಪೀರಿಯೆನ್ಸ್ ಇದ್ದವರು ಇದ್ದಾರೆ. ಸೊ ಅವರು ಹಂಗೆ ನೋಡಬೇಕಾದ್ರೆ ಜಸ್ಟ್ ನಿಮ್ಮದು ಮಿನಿಮಮ್ 25 ಆಗಿಬಿಡುತ್ತೆ. ನೀವು ಅಪ್ಲಿಕೇಶನ್ ಹಾಕಿದ್ರು ನೀವು ಏಕದಮ್ ಲೋವೆಸ್ಟ್ ಅಂಕಗಳ ಕೆಳಗಡೆ ಹೋಗಿಬಿಡ್ತೀರಾ 25ಕ್ಕೆ. ಉಳಿಕಿದ್ರೆಲ್ಲ 35, 45, 55, 100ಕ್ಕೆ 55, 65, 75 ಇರ್ತಾರೆ. ಸೊ ಅವ್ರುಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. 25 ಇದ್ದರೆ ವೆರಿ ಲೋವೆಸ್ಟ್ ಆಗಿಬಿಡುತ್ತೆ, ಜಸ್ಟ್ ಡಿಗ್ರಿ ಥರ ಆಗಿಬಿಡು, ಅಂದರೆ ಜಸ್ಟ್ ಡಿಗ್ರಿಗೆ ಅಷ್ಟೇ ನಿಮಗೆ ಅಂಕಗಳು ಸಿಕ್ಕಿರ್ತವೆ, ಉಳಿಕಿದ ಯಾವುದು ಕೂಡ ನಿಮಗೆ ಅಂಕಗಳು ಸಿಗೋದಿಲ್ಲ. ಸೊ ಹೀಗಾಗಿ PG ಮಾಡಿದರೆ ಮಾತ್ರ ನಿಮಗೆ ಇಲ್ಲಿ ಏನಾಗೋದಿಲ್ಲ ಅಂತಂದರೆ ಸೆಲೆಕ್ಷನ್ ಆಗೋದಿಲ್ಲ. ಯಾಕಂದರೆ ಆ್ಯಸ್ ಪರ್ ದ UGC 2018 ನಿಯಮ ಪ್ರಕಾರ ನೀವು ಯಾವುದಾರ ಒಂದು ಕ್ವಾಲಿಫಿಕೇಷನನ್ನು ಹೊಂದಿರಲೇಬೇಕಾಗತ್ತೆ. PG ಜೊತೆಗೆ ಸೆಟ್ ನೆಟ್ ಮತ್ತು ಹೊಂದಿರಲೇಬೇಕಾಗತ್ತೆ, ಅಥವಾ PhDನೂ ಹೊಂದಿರಲೇಬೇಕಾಗತ್ತೆ.